ನಾಯಕತ್ವ ವಿಚಾರ ಪ್ರಸ್ತಾಪ ವೇಳೆ ಸಚಿವ ಎಚ್.ಸಿ. ಮಹದೇವಪ್ಪ ಪ್ರಸ್ತಾಪ ಮಾಡಿರುವಂತಹ ಬೀದಿ ನಾಯಿ ವಿಚಾರ ಕಾಂಗ್ರೆಸ್ನಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ನಾಯಕತ್ವ ವಿಷಯ ಬಂದಾಗ ಬಾಲವೇ ನಾಯಿಯನ್ನು ಅಲುಗಾಡಿಸಿದ್ರೆ ಹೇಗೆ ಅಂತ ಸಚಿವರು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಮಹದೇವಪ್ಪ ಹೇಳಿಕೆಗೆ ಪ್ರತಿಕ್ರಿಯಿಸಲು ನಿರಾಕರಿಸಿರುವಂತಹ ಡಿ.ಕೆ. ಶಿವಕುಮಾರ್, ನಾನು ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಮಾತನಾಡಿದ್ದೀವಿ ಗೊತ್ತಿದೆ, ನಾನೇನು ಕದ್ದು ಮುಚ್ಚಿ ಮಾತನಾಡಿಲ್ಲ, ಸಿದ್ದರಾಮಯ್ಯ ಅವರೇ ಸೂಕ್ತ ಸಮಯದಲ್ಲಿ ಹೇಳ್ತಾರೆ ಅಂತ ಸಿಎಂ ಹೆಗಲಿಗೆ ಹಾಕಿದ್ರು. ಮಹದೇವಪ್ಪಗೆ ಡಿ.ಕೆ. ಸಹೋದರ ಡಿ.ಕೆ. ಸುರೇಶ್ ತಿರುಗೇಟ್ ಕೊಟ್ಟು, ಕಟ್ಟ ಕಾಂಗ್ರೆಸ್ಸಿಗರು ಯಾರು ಬೀದಿ ನಾಯಿಯಲ್ಲ, ಬೀದಿ ನಾಯಿಯಾಗಿ ನಾಯಿಗಳು ನಿಯತ್ತಾಗಿರುವಂತಹ ಪ್ರಾಣಿ, ನಾಯಿ ಮನುಷ್ಯರಿಂದ ಅಲ್ಲ ಅಂದ್ರು. ಅತ್ತ ಡಿ.ಕೆ. ಆಪ್ತ ಶಾಸಕ ಶಿವಗಂಗಾ ಬಸವರಾಜ್ ಮಾತನಾಡಿ, ಮಹದೇವಪ್ಪ ಬೀದಿ ನಾಯಿ ಪದ ಬಳಕೆ ಮಾಡಿದ್ದು ಸರಿಯಲ್ಲ, ಆದರೆ ಸಿಎಂ ಆಪ್ತ ಶಾಸಕ ರಾಜಣ್ಣ ಮಾತ್ರ ಯಾವ ಬದಲಾವಣೆಗಳು ಆಗೋದಿಲ್ಲ ಅಂತ ಬಹಳಷ್ಟು ಪ್ರವಾಸ ನಾನು ಮಾಡಿದ್ದೀನಿ ಅಂತ ಹೇಳಿದರು. ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ನಮ್ಮ ನಾಯಕತ್ವದ ವಿಚಾರ ನಾನು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ. ಇಲ್ಲಿ ಸಿದ್ದರಾಮಯ್ಯನವರೇ ಟೈಮ್ ಅಲ್ಲಿ ಏನ್ ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ಯಾವತ್ತೂ ಕೂಡ ಋಣನ ಇಟ್ಕೊಂಡು ತೀರ್ಸುವಂತ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತದೆ. ಅವ್ರು ಹಿರಿಯರಿದ್ದಾರೆ, ಆ ಥರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದಲ್ಲಿ ಮಾತಾಡಿದ್ರೆ ಗೊತ್ತಿಲ್ಲ. ಡಿ.ಕೆ. ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದ್ರೆ ಅದು ಸರಿ ಅಲ್ಲ. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರು ಒಬ್ರು ಶಾಸಕರಲ್ವಾ, ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತ್ಕೊಂಡು ಕಲ್ಲು ಹೊಡೆದಂಗೆ ಆಗ್ತದೆ. ಯಾವುದೇ ರಾಜಕೀಯದ ಸೂಕ್ಷ್ಮತೆ ಮತ್ತೆ ಯಾವುದೇ ಒಂದು ಬದಲಾವಣೆಗಳು ಏನಾದ್ರು ಆಗ್ತವೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಶುದ್ಧ ಸುಳ್ಳು. ಈಗಾಗಲೇ ಬಜೆಟ್ ಮಾಡ್ತಿಲ್ಲನ್ರಿ, ಬಜೆಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ವಾ? ಈಗಾಗಲೇ ಯಥಾಸ್ಥಿತಿನೇ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಬಜೆಟ್ ಮಾಡಿಬಿಟ್ರು ಅಂದ ತಕ್ಷಣ ಅದೇನು ರಕ್ಷಾ ಕವಚ ಅಲ್ಲ, ಕಂಟಿನ್ಯೂಡ್ ಅನ್ನಕ್ಕೆ ಆಮೇಲೂ ಕಿತ್ತಾಕ್ಬೋದು, ಅದು ಬೇರೆ ವಿಚಾರ. ಬಜೆಟ್ ಮಾಡಿಬಿಟ್ರೆ ಏನು ರಕ್ಷಾ ಕವಚ ಅಲ್ಲ. ಮಿಸ್ಟರ್ ರಾಜಣ್ಣ ಅವ್ರಿಗೆ ಯಾರು ಹೇಳಬೇಕು, ಅಷ್ಟಕ್ಕೆ ಬದಲಾವಣೆ ಅಲ್ಲ ಅನ್ನೋ ಥರನೂ. ಕಟ್ಟ ಕಾಂಗ್ರೆಸ್ಸಿಗರೆಲ್ಲ ನಿಯತ್ತಿನ ನಾಯಿಗಳು ಅಂದ್ರೆ ಇದೇನು ಮೂಲ ಅಂತಂದ್ರೆ ಏನು? ವಲಸಿಗರೆಲ್ಲ ಏನು ಅಂದ್ರೆ ಏನು? ಒಂದ್ ಕಡೆಯಲ್ಲಿ ನಿಯತ್ತಿನ ಪ್ರಾಣಿ ಅಂತ ಅಂದ್ರೆ ನಿಯತ್ತಿನ ಪ್ರಾಣಿ ಕಟ್ಟ ಕಾಂಗ್ರೆಸ್ಸಿಗರು. ವಲಸಿಗರೆಲ್ಲ ನಿಯತ್ತಿಲ್ಲದ ನಾಯಿಗಳ. ಓಕೆ, ಯಾರದು? ಯಾರಿಗೆ ಹೇಳ್ತಿದ್ದಾರೆ? ಯಾರಿಗೆ? ಮತ್ತು ಈ ವಲಸಿಗ ನಿಯತ್ತಿಲ್ಲದ ನಾಯಿಗಳು ಬರೀ ಕರ್ನಾಟಕಕ್ಕೆ ಅಪ್ಲೈ ಆಗುತ್ತೋ, ಆಲ್ ಇಂಡಿಯಾಲೂ ಆಗುತ್ತೋ? ಎಲ್ಲ ಕಡೆ ಆಗಬೇಕಲ್ಲ. ಹಾಗಾದ್ರೆ ಮುಂದೆ ಯಾವಾಗಲಾರು ಹೇಳೋಣ ಯಾರ್ಯಾರು ವಲಸಿಗ ನಿಯತ್ತಿಲ್ಲದ ನಾಯಿಗಳು ಯಾವ್ಯಾವು ಅಂತ ಆಮೇಲೆ ಹೇಳೋಣ ಮುಂದಿನ ದಿನಗಳಲ್ಲಿ. ಡಿ.ಕೆ. ಸುರೇಶ್ ಕೆನಾಟ್ ಸೇ ದಟ್. ನಾಯಿ ನನಗೆ ಗೊತ್ತಿಲ್ಲ. ಈ ಮಾದೇವಪ್ಪ ನಾಯಿ ಅನ್ನೋ ಪದ ಯಾರಿಗೂ ಬಳಸಿದ್ದಾರೆ, ಫಸ್ಟ್ ಮಾದೇವಪ್ಪ ಕ್ಲಾರಿಫೈ ಮಾಡಬೇಕು. ನನ್ನ ಪ್ರಕಾರ ನಾಯಿ ಯಾರು, ಬಾಲ ಯಾರು ಅನ್ನೋದನ್ನು ಯಾರಿಗೆ ಹೇಳ್ತಿದ್ದಾರೋ? ಅವರು ಹೈಕಮಾಂಡೇ ಬಾಲ. ಕಾಂಗ್ರೆಸ್ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರೋದು ಕರ್ನಾಟಕದಲ್ಲಿ ಹೈಕಮಾಂಡಿಂದ ಅಲ್ಲ ಗೆದ್ದಿರೋದು ಅಂತ ನಾನು ಪದೇ ಪದೇ ಹೇಳ್ತಿರ್ತೀನಲ್ವಾ. ಹಾಗಾಗಿ ನಾವೇ ನಾಯಿ, ಹೈಕಮಾಂಡೇ ಬಾಲ ಇರ್ಬೋದೇನೋ. ರಿವರ್ಸ್. ಡಿ.ಕೆ. ಶಿವಕುಮಾರ್ ಬೆಂಬಲಿಗರೆಲ್ಲ ಬಾಲ, ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಯಾರಿದ್ದಾರೆ ಅವರೆಲ್ಲ ಭಾಳ ಪವರ್ಫುಲ್ ಸ್ಟ್ರಾಂಗ್ ಪೀಪಲ್, ನಾಯಿ ಇರಬಹುದು. ಸಿದ್ದರಾಮಯ್ಯನವ್ರನ್ನ ಅಳ್ಳಾಡ್ಸಕ್ಕೆ ಹೋಗ್ತಾ ಇದ್ದಾರಲ್ಲ ಅಂತ ಈಗ ಯಾರೋ ಯತೀಂದ್ರ ಅವರೇ ಬಾಲ, ಹೈಕಮಾಂಡೇ ನಾಯಿ, ದೊಡ್ಡ ನಾಯಿ, ಮೂಲ ನಾಯಿ ಅದು ಅಂತಲೂ ಇರ್ಬೋದು. ನಮಗೆ ಗೊತ್ತಿಲ್ವೇ. ಹಾಗಾಗಿ ಸ್ವಲ್ಪ ನಾಯಿ ರಿಸರ್ಚ್ ಮಾಡೋಣ, ಮುಂದೆ ಯಾವತ್ತರ ಗೊತ್ತಾದರೆ ಹೇಳೋಣ. ಆಮೇಲೆ ಇದೇನು ಕದ್ದು ಮುಚ್ಚಿ ಇಲ್ಲ, ಸಿಎಂ ಹೇಳ್ತಾರೆ ಅಂತ ಹೇಳ್ತಾ ಇದ್ರು. ಅದನ್ನು ಅವ್ರ ಹೈಕಮಾಂಡಿಗೆ ಬೆನ್ನು ಮೂಳೆ ಅನ್ನೋದು ಇದ್ದರೆ, ಮಾನ ಮರ್ಯಾದೆ ನಾಚಿಕೆ ಇಲ್ಲ ಇವರು ಹೈಕಮಾಂಡಿಗೆ ಮತ್ತು ಕಾಂಗ್ರೆಸ್ಸಿಗೆ ಕರ್ನಾಟಕದ ವಿಚಾರದಲ್ಲಿ ಅಂತ ನಾನು ಹೇಳಾಗಿದೆ. ಕರ್ನಾಟಕ ರಾಜ್ಯದ ಜನ ಅದನ್ನು ಗಂಭೀರವಾಗಿ ಪರಿಗಣಿಸ್ಕೊಳ್ಳಿ. ಲಜ್ಜೆಗೆಟ್ಟ, ನಾಚಿಕೆ ಇಲ್ಲದ, ಮರ್ಯಾದೆಗೆಟ್ಟ ಯಾವುದಾದ್ರು ಇದ್ದರೆ ಅದು ಕಾಂಗ್ರೆಸ್ ಹೈಕಮಾಂಡು ಕರ್ನಾಟಕದ ವಿಚಾರದಲ್ಲಿ. ನಿಮ್ಮನ್ನು ಗೆಲ್ಲಿಸಿದ್ದಕ್ಕೆ ಕೊಡ್ತಿರೋಂತಹ ಅಸ್ಥಿರತೆಯ ಬಳುವಳಿ, ಒಂದು ತೀರ್ಮಾನ ಅದನ್ನು ಬಾಯಿ ಮುಚ್ಕೊಂಡು ಹೇಳೋಕ್ಕಾಗಿಯೋ ಅಯೋಗ್ಯರಾಗಿರುವಂತಹವ್ರುಗಳು ಯಾರ್ಯಾರು ಇದ್ದಾರೋ, ನಂಗೆ ಗೊತ್ತಿಲ್ಲ ಅದರಲ್ಲಿ ಯಾರ್ಯಾರು ಇದ್ದಾರೋ, ಅವರು ಬಂದು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಬುರುಡೆ ಬಿಟ್ಕೊಂಡು ದೇಶದಲ್ಲೆಲ್ಲ ಜನ ಅದನ್ನು ಗಮನಿಸಬೇಕು. ಸ್ವಲ್ಪ
ಯಾಕಂದರೆ ಇದಕ್ಕೆ ಯಾವ್ದಾದ್ರು ಒಂದು ಇತ್ಯರ್ಥ ಮಾಡೋವಂಥ ತಾಕತ್ತಿಲ್ಲದೆ ಇದ್ದಿದ್ದು ಅದು ಯಾವ ಲಡಕಾಸಿ ಹೈಕಮಾಂಡ್ ಅದು. ಸಾಸಿವೆ ಹಾಕಿದ್ರು ಸಿಡಿಯತ್ತ ಫ್ಯಾಟ್ ಹೈಟ್ ಫ್ಯಾಟ್ ಫ್ಯಾಟ್ ಅಂತ ಬಾಂಡ್ಲೆನಲ್ಲಿ. ಹೌದು. ಇಷ್ಟು ಲಜ್ಗೆಟ್ಟವ್ರು ಅಂತ ಮಾನ ಮರ್ಯಾದೆ ಇಲ್ಲ, ನಿಮಗೆ ನಾಚಿಕೆಗಿಲ್ಲ ಅಂತ ಕಪ್ಪಾಳಕ್ಕೆ ಜನ ಹೊಡೆಯೋ ಲೆವೆಲ್ಗೆ ಬಂದಿದ್ರು ಸಿಡಿಯಲ್ಲ ನಾನು ಅನ್ನೋ ಹೈಕಮಾಂಡ್ ಏನಿದೆಯಾ? ಅದು ಹೈಕಮಾಂಡಾ? ಹೇಗೆ ಅನ್ಸ್ಕೊಳ್ಳುತ್ತೆ?